ಬೆಂಗಳೂರು ನಗರ ರಸ್ತೆಗಳಲ್ಲಿ ಗುಂಡಿಗಳು ಸಾಮಾನ್ಯ ಅನ್ನೋ ಮಟ್ಟಕ್ಕೆ ಜನ ಅಡ್ಜಸ್ಟ್ ಆಗ್ತಾ ಇದ್ದಾರೆ. ಶಾಪ ಹಾಕೊಂಡೇ ಜನ ಒಕ್ಕಿಕೊಳ್ತಾ ಇದ್ದಾರೆ. ಇನ್ನೊಂದು ಕಡೆಗೆ ಈ ವೈಟ್ ಟಾಪಿಂಗ್ ರಸ್ತೆಗಳನ್ನು ಯಾಕೆ ಮಾಡೋದು, ಈ ಡಾಂಬರೀಕರಣದ ರಸ್ತೆಗಳಿಗಿಂತ ಕ್ವಾಲಿಟಿ ಚೆನ್ನಾಗಿರುತ್ತೆ ಅಂತ. ಬಟ್ ಈಗ ವೈಟ್ ಟಾಪಿಂಗ್ ರಸ್ತೆಗಳಲ್ಲೂ ಕೂಡ ಸ್ಪೀಡ್ ಬ್ರೇಕರ್ಗಳನ್ನು ಅಳವಡಿಸ್ತಾ ಇದ್ದಾರೆ. ಪ್ರಾಬ್ಲಮ್ ಎಲ್ಲಾಗ್ತಿದೆ ಅಂದರೆ ಅಳವಡಿಸಿರುವಂತಹ ಸ್ಪೀಡ್ ಬ್ರೇಕರ್ಗಳಲ್ಲಿ ಗುಂಡಿಗಳು ನಿರ್ಮಾಣ ಆಗ್ತಾ ಇರೋದು. ಸೊ ವೈಟ್ ಟಾಪಿಂಗ್ ರಸ್ತೆಗಳಲ್ಲಿ ಗುಂಡಿಗಳು ಬೀಳಲ್ಲ ಅನ್ನೋ ಕಾರಣಕ್ಕೆ ತಾನೇ ಈ ರಸ್ತೆಗಳನ್ನು ಮಾಡಿದ್ದು. ಮತ್ತು ಈ ರಸ್ತೆಗಳಲ್ಲಿ ಗುಂಡಿ ಬೀಳ್ತಾ ಇದೆ, ಇದೇನು ಅರ್ಥ ಅನ್ನೋದು ಸಾರ್ವಜನಿಕರ ಪ್ರಶ್ನೆ. ಹಾಗಾದರೆ ಸಂಪೂರ್ಣ ಹಂಪಿರುವಷ್ಟು ಕಡೆಗಳಲ್ಲೂ ಗುಂಡಿಗಳು ಯಾವ ರೀತಿ ಇದೆ, ಅಲ್ಲಿನ ಪರಿಸ್ಥಿತಿ ಎಷ್ಟು ಕೆಟ್ಟದಾಗಿದೆ, ಎಂಥ ಥರ್ಡ್ ಕ್ಲಾಸ್ ರೋಡ್ ಇದೆ ಅನ್ನೋದ್ರ ಬಗ್ಗೆ ಒಂದು ಪ್ರತ್ಯಕ್ಷ ವರದಿದೆ, ನೋಡ್ಕೊಂಡ್ಬರೋಣ. ಹಂಪ್ಗಳನ್ನು ಹಾಕುವಂಥದ್ದು ಸ್ಪೀಡ್ ಬ್ರೇಕರ್ ಅನ್ನುವಂಥ ನಿಟ್ಟಲ್ಲಿ, ಅಂದರೆ ವಾಹನಗಳು ತುಂಬ ಸ್ಪೀಡಾಗಿ ಹೋಗುವಂಥದ್ದು ಬೇಡ ಅನ್ನುವಂಥ ನಿಟ್ಟಲ್ಲಿ ಸ್ಪೀಡ್ ಬ್ರೇಕರ್ಗಳನ್ನು ಹಾಕ್ತಾರೆ, ಹಂಪ್ಗಳನ್ನು ಹಾಕ್ತಾರೆ. ಆದರೆ ಹಂಪ್ಗಳ ಪರಿಸ್ಥಿತಿ ಯಾವ ಮಟ್ಟಕ್ಕೆ ದಾರುಣವಾಗಿದೆ ಅನ್ನುವಂಥದ್ದನ್ನು ನಾನೀಗ ನಿಮಗೆ ತೋರಿಸ್ತಾ ಹೋಗ್ತೇನೆ. ನಾನೀಗ ಇರುವಂಥದ್ದು ಅದು ರಾಜಾಜಿನಗರ ಮೆಟ್ರೋ ನಿಲ್ದಾಣದ ಕೆಳಗಡೆ. ಇಲ್ಲಿ ಏನು ಹಂಪ್ ಹಾಕಿದ್ದಾರೆ, ಹಂಪ್ಗಳನ್ನು ಸುಮಾರು ಒಂದು 3-4 ಕಡೆಗಳಲ್ಲಿ ಹಂಪ್ಗಳನ್ನು ಹಾಕಿರುವಂಥದ್ದು. 3-4 ಕಡೆಗಳಲ್ಲೂ ಕೂಡ ಹಂಪ್ಗಳು ಸಂಪೂರ್ಣವಾಗಿ ಹಾಳಾಗಿದೆ. ಅಂದರೆ ಏನು ರಸ್ತೆಗಳಲ್ಲಿ ಗುಂಡಿ ಆಗುತ್ತೆ, ಗುಂಡಿಗೂ ಕೂಡ ಮೀರಿದಂತೆ ಇಲ್ಲಿ ಹಂಪ್ಗಳಲ್ಲೂ ಕೂಡ ಗುಂಡಿ ಆಗಿದೆ. ಹಂಪ್ಗಳಲ್ಲೂ ಕೂಡ ಗುಂಡಿ ಆಗಿರುವಂಥ ಹಿನ್ನೆಲೆಯಲ್ಲಿ ವಾಹನ ಸವಾರರು ತುಂಬ ಜಾಗರೂಕತೆಯಿಂದ ಇಲ್ಲಿ ವಾಹನವನ್ನು ಚಾಲನೆ ಮಾಡಬೇಕಾಗುತ್ತೆ. ಗಮನಿಸ್ಬೋದು ಯಾವ ಮಟ್ಟಕ್ಕೆ ಗುಂಡಿ ಆಗಿದೆ ಅಂತ. ಅಂದರೆ ಇದು ಮೆಟ್ರೋ ಸ್ಟೇಷನ್ ಕೆಳಗಡೆನೇ ಆಗಿರೋದ್ರಿಂದ ಮಂದ ಬೆಳಕಿರುತ್ತೆ. ಇಲ್ಲಿ ವಾಹನ ಸವಾರರು ಕೂಡ ತುಂಬ ಪ್ರಯಾಸ ಪಟ್ಕೊಂಡು ಈ ರಸ್ತೆಯಲ್ಲಿ ಹೋಗಬೇಕಾಗುತ್ತೆ. ತುಂಬ ಅಂದರೆ ಒಂದು ಕಡೆ ಸ್ಪೀಡ್ ಬ್ರೇಕರ್ ಅಂದರೆ ಸ್ಲೋ ಇರ್ತಾರೆ, ಆ ಸ್ಪೀಡ್ ಬ್ರೇಕರ್ನ ಜೊತೆಗೆ ಈಗ ಸಂಪೂರ್ಣವಾಗಿ ಆ ಸ್ಪೀಡ್ ಬ್ರೇಕರ್ನಲ್ಲೇ ಗುಂಡಿಗಳಾಗಿರುವಂಥ ಹಿನ್ನೆಲೆಯಲ್ಲಿ ತುಂಬ ಕಷ್ಟಪಟ್ಕೊಂಡು ರಸ್ತೆಯನ್ನು ದಾಟುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇಲ್ಲಿ ಅಂದರೆ ರಾಜ್ಕುಮಾರ್ ರಸ್ತೆಯಲ್ಲಿ ಕಾಮಗಾರಿ ನಡೀತಾ ಇರುವಂಥ ಹಿನ್ನೆಲೆಯಲ್ಲಿ ಏನು ಬಸ್ಗಳಾಗಿರ್ಬೋದು, BMTC ಬಸ್ಗಳು, KSRTC ಬಸ್ಗಳು ಎಲ್ಲವೂ ಕೂಡ ಈ ಕಡೆಗೆ ಡೈವರ್ಟ್ ಮಾಡಿದ್ದಾರೆ. ಈ ಕಡೆ ಡೈವರ್ಟ್ ಮಾಡಿರುವಂಥ ಹಿನ್ನೆಲೆಯಲ್ಲಿ ಈ ಹಂಪುಗಳು ಕೂಡ ಈ ರೀತಿಯಾಗಿ ಹಾಳಾಗಿರೋದ್ರಿಂದ ಏನಾದರೂ ಅಪಘಾತಗಳ ಪ್ರಮಾಣ ಏನಾದರೂ ಜಾಸ್ತಿ ಆದರೆ ಅನ್ನುವಂಥದ್ದು. ಯಾಕಂದರೆ ಟೂ ವೀಲರ್ನವರು ಹಾಗೆ ಕಾರ್ನವುಗಳು ತುಂಬ ಸ್ಕಿಡ್ ಆಗುವಂಥದ್ದು ಅವೆಲ್ಲವೂ ಕೂಡ ಆಗ್ತಾ ಇರುತ್ತೆ. ಇದನ್ನು ಸರಿಪಡಿಸುವಂಥ ಮನವಿಯನ್ನು ಸಾರ್ವಜನಿಕರು ಮಾಡ್ತಾ ಇದ್ದಾರೆ. ಬೇರೆ ಬೇರೆ ಕಡೆಗಳಲ್ಲಿ ಅಂದರೆ ಈ ವೈಟ್ ಟಾಪಿಂಗ್ ರಸ್ತೆ ಮೇಲೆ ಹಾಕಿರುವಂಥ ಈ ಸ್ಪೀಡ್ ಬ್ರೇಕರ್ ಇದು ಹಂಪಿದು ಬೇರೆ ಬೇರೆ ಕಡೆಗಳಲ್ಲಿ ಏನು ರಸ್ತೆ ಗುಂಡಿಗಳನ್ನು ನೋಡಿದ್ದೀವಿ. ಆದರೆ ಇಲ್ಲಿ ಹಂಪಲ್ಲೇ ಗುಂಡಿ ಆಗಿದೆ, ಹಂಪಲ್ಲೇ ಗುಂಡಿ ನಿರ್ಮಾಣ ಆಗಿದೆ. ಇದನ್ನು ಸರಿಪಡಿಸುವಂಥ ಕೆಲಸವನ್ನು ಮಾಡಬೇಕಾಗುತ್ತೆ. ಏನಂದರೆ ವಾಹನ ಸವಾರರು ಅಪಘಾತಕ್ಕೀಡಾಗುವಂಥ ಪ್ರಸಂಗಗಳು ಅಂದರೆ ಘಟನೆಗಳು ಜಾಸ್ತಿ ಆಗ್ತವೆ. ಕೂಡಲೇ ಸಂಬಂಧಪಟ್ಟಂಥ ಅಧಿಕಾರಿಗಳು ಎಚ್ಚೆತ್ತುಕೊಳ್ಬೇಕು. ಏನು ಈ ಮೆಟ್ರೋ ನಿಲ್ದಾಣದ ಕೆಳಗಡೆ ಈ ಹಂಪಿದೆ, ಹಂಪಲ್ಲೇ ಗುಂಡಿಗಳಾಗಿದ್ದಾವೆ, ಈ ಗುಂಡಿಗಳನ್ನು ಮುಚ್ಚುವಂಥ ಕೆಲಸ ಆದಷ್ಟು ಬೇಗ ಮಾಡಬೇಕಾಗಿದೆ. ಕ್ಯಾಮ್ರಾ ಪರ್ಸನ್ ಹನುಮಂತು ಜೊತೆಗೆ ಮಹದೇಶ್ ಆನೇಕಲ್, ಪಬ್ಲಿಕ್ TV, ಬೆಂಗಳೂರು. ಪ್ರಶ್ನೆ ಇರೋದಿಷ್ಟೇ, ವೈಟ್ ಟಾಪಿಂಗ್ ರಸ್ತೆಗಳನ್ನು ಯಾಕೆ ಮಾಡ್ತಾರೆ? ಸಾಮಾನ್ಯ ರಸ್ತೆಗಳಲ್ಲಿ ಗುಂಡಿ ಬೀಳುತ್ತೆ, ಮಳೆ ನೀರು ಹರಿದು ಹೋಗೋದಕ್ಕಾಗಲ್ಲ, ಹೀಗಾಗಿ ವೈಟ್ ಟಾಪಿಂಗ್ ರಸ್ತೆ ಮಾಡ್ತೀವಿ, ಅದರಲ್ಲಿ ಸ್ಪೀಡ್ ಬ್ರೇಕರ್ ಹಾಕಂಗಿಲ್ಲ ಅಂತ ರೂಲ್ಸ್ ಇದೆ. ಬಟ್ ಆ ರೂಲ್ಸನ್ನೆಲ್ಲ ಮೀರಿ ಎಕ್ಸ್ಟ್ರಾ ಬುದ್ಧಿವಂತಿಕೆಯನ್ನು ತೋರಿಸ್ತಾರೆ ಅಂದರೆ ಏನರ್ಥ? ಮತ್ತು ಇದರಲ್ಲಿ ಅಗೇನ್ ಸಫರ್ ಮಾಡ್ತಿರೋದು ಯಾರು? ಜನನೇ. ಮತ್ತು ಇದನ್ನೀಗ ಒಡೆದಾಕಿ ಮತ್ತೊಂದಷ್ಟು ದಿನಗಳ ಕಾಲ ಅಲ್ಲಿ ಟ್ರಾಫಿಕ್ನ ಕ್ರಿಯೇಟ್ ಮಾಡದೇ ಇದ್ದರೆ ಅಧಿಕಾರಿಗಳಿಗೆ ನೆಮ್ಮದಿಯಾಗಿ ನಿದ್ದೆ ಮಾಡೋಕ್ಕಾಗಲ್ಲ ಅನಿಸುತ್ತೆ. ಈ ಕಾರಣಕ್ಕೆ ತೊಂದರೆನ ಹೆಂಗಪ್ಪ ಕೊಡೋದು ಅಂತ ಯೋಚನೆ ಮಾಡಿಕೊಂಡು ವೆರೈಟಿ ತೊಂದರೆಗಳನ್ನು ಜನಸಾಮಾನ್ಯರಿಗೆ ಕೊಡ್ತಾ ಇದ್ದಾರೆ. ಪ್ರತಿ ಯೋಜನೆಗಳನ್ನು, ಪ್ರತಿ ಕಾಮಗಾರಿಗಳನ್ನು ಜನರಿಗಿಂತ ಅಧಿಕಾರಿಗಳು ಯಾಕೆ ಪ್ರೀತಿಸ್ತಾರೆ ಅನ್ನೋದಕ್ಕೆ ಒಂದು, ಅವರ ಜೇಬಿಗೆ ದುಡ್ಡು ಹೋಗುತ್ತೆ, ಎರಡನೇದು ಸಾರ್ವಜನಿಕರಿಗೆ ತೊಂದರೆ ಕೊಡ್ಬೋದು. ಸ್ಯಾಡಿಸ್ಟಿಕ್ ಮೆಂಟಾಲಿಟಿ ಅಷ್ಟೇ.